ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನನ್ನ ವ್ಲಾಗ್ ಬಂದು ಜ್ಯುವೆಲರಿ ಕಲೆಕ್ಷನ್ಸ್ ಆಗಿರುತ್ತೆ. ಆ್ಯಕ್ಚುಲಿ ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ಒಂದು ಜ್ಯುವೆಲರಿ ಕಲೆಕ್ಷನ್ಸ್ನ ಮಾಡಿ ಅಂತ. ನಾನು ಇವತ್ತು ನನ್ನ ಒಂದು ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ನ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಹಾಕ್ಕೊಂಡಿರೋದು ಕೂಡ ಅಷ್ಟೇ ನೋಡಿ, ಇದು ಆರ್ಟಿಫಿಷಿಯಲ್ ಜ್ಯುವೆಲರಿ ಜುಮ್ಕಾ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಈ ಡಿಸ್ಟರ್ಬೆನ್ಸ್ ಎಲ್ಲ ನನ್ನ ಮಗ ಮಾಡ್ತಾ ಇರೋದು, ಪ್ಲೀಸ್ ಡೋಂಟ್ ಮೈಂಡ್. ಸೊ ನೋಡಿ, ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಇದು ಅಂತ ಹೇಳಿ ಜುಮ್ಕಾ. ಆ್ಯಕ್ಚುಲಿ ನಾನು ನನ್ನ ಮುಹೂರ್ತ ಟೈಮಲ್ಲಿ ಸೇಮ್ ಒಂದು ಓಲೆನ ಹಾಕ್ಕೊಂಡಿದ್ದೆ. ಕೈನಲ್ಲಿ ಇಟ್ಕೊಂಡು ನೀಟಾಗಿ ತೋರಿಸ್ತೀನಿ ಅದು ಡಿಸೈನ್ ಹೇಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲಿ ಸುತ್ತಲೂ ಪಿಕಾಕ್ ಡಿಸೈನ್ ಇದೆ, ಹಾಗೆ ಇಲ್ಲೂ ಕೂಡ ಪಿಕಾಕ್ ಇದೆ. ಇದು ಕೂಡ ಪಿಕಾಕ್ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಇದು ಬಂದು ಸೆಟ್ ನಾನು ಇವಾಗ ತೋರಿಸ್ತಾ ಇರೋದು. ಇದು ಓಲೆ, ಇದು ಯಾವ ಥರ ಇದೆ ಅಂದರೆ ರಾಮ್ಲೀಲಾ ಓಲೆ ಥರನೇ ಬಂದಿದೆ ಸೇಮು. ಇಲ್ಲಿ ಮುಂದೆ ಪಿಕಾಕ್ ಇದೆ ನೋಡಿ, ಇದು ಪಿಕಾಕು. ಇಲ್ಲಿ ರಾಮ್ಲೀಲಾ ಓಲೆ ಥರ ಬಂದು ಕೆಳಗಡೆ ಈ ಥರ ಪರ್ಲ್ಸ್ ಬಂದಿದೆ. ಹಾಕ್ಕೊಂಡು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ಹಾಕ್ಕೊಂಡು ತೋರಿಸಿದ್ರೇ ಒಂದು ಕ್ಲಾರಿಟಿ ಸಿಗೋದು ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಹೇಗಿದೆ. ಇದನ್ನು ನಾವು ತೊಗೊಂಡಿದ್ದು ಚಿಕ್ಕಪೇಟೆನಲ್ಲಿ. ಇದು ಸುಮಾರು ವರ್ಷಗಳಾಯಿತು ತೊಗೊಂಡು. ಅಂದರೆ ಮೋಸ್ಟ್ಲಿ ನನ್ನ ಮದುವೆ ಟೈಮಲ್ಲಿ ನನ್ನ ಸಿಸ್ಟರ್ ತೊಗೊಂಡಿದ್ದನ್ನು ಚಿಕ್ಕಪೇಟೆನಲ್ಲಿ. ನೋಡಿ ಹೇಗೆ. ಇದ್ರ ಜೊತೆಗೆ ಲಾಂಗ್ ಸೆಟ್ಟು ಹಾಗೆ ಶಾರ್ಟ್ ಸೆಟ್ ಎರಡು ಕೂಡ ಇದೆ. ನೋಡಿ, ಇದು ಬಂದು ಲಾಂಗ್ ಸೆಟ್. ಇದು ಒಂದೇ ಸಿಂಪಲಾಗಿ ಹಾಕ್ಕೊಂಡು ಅದ್ರ ಜೊತೆ ಹೀಗೆ ಇಯರಿಂಗ್ಸ್ ಹಾಕ್ಕೊಂಡ್ರೆ ಸಾಕು, ಎಷ್ಟು ಲುಕ್ ಕೊಡುತ್ತೆ ನೋಡಿ. ಮ್ಯಾರೇಜ್ ಫಂಕ್ಷನ್ಗೆ, ಗೃಹ ಪ್ರವೇಶಗಳಿಗೆ ಈ ಥರ ಎಲ್ಲ ಇದ್ದಾಗ ಹಾಕ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಲಾಂಗ್ ಸೆಟ್ ನಾನು ಇವಾಗ ಹಾಕ್ಕೊಂಡಿರೋದು. ಇದಕ್ಕೆ ಸೇಮ್ ಇದೇ ಥರನೇ ಶಾರ್ಟ್ ಸೆಟ್ ಕೂಡ ಇದೆ. ತೋರಿಸ್ತೀನಿ ಅದನ್ನು ಹೇಗಿದೆ ಅಂತ. ನೋಡಿ, ಇದು ಬಂದು ಇದ್ರದ್ದೇ ಸೆಟ್ ಇದೆ, ಶಾರ್ಟ್ ಚೈನ್. ಇದು ಸೇಮ್ ಬಟ್ ಶಾರ್ಟ್. ನೋಡಿ ಹೀಗಿರುತ್ತೆ. ಎರಡು ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ಗಾಡಿ ಅಂತ ಅನಿಸುತ್ತೆ. ಬಟ್ ಶಾರ್ಟ್ ಒಂದು ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ, ವಿತೌಟ್ ಲಾಂಗ್. ಅಥವಾ ಬರೀ ಶಾರ್ಟ್ ಒಂದೇ ಇದ್ರೂ ಚೆನ್ನಾಗಿ ಕಾಣುತ್ತೆ. ಇಲ್ಲ ಲಾಂಗ್ ಹಾಕ್ಕೊಬೇಕು, ಇಲ್ಲ ಶಾರ್ಟ್ ಹಾಕ್ಕೊಬೇಕು. ಬಟ್ ಎರಡೂ ಹಾಕ್ಕೊಂಡ್ಬಿಟ್ರೆ ನನಗನ್ಸೋ ಪ್ರಕಾರ ಜಾತ್ರೆ ಥರ ಇರುತ್ತೆ ಅಂತ ಅನಿಸುತ್ತೆ. ಸೊ ನೋಡಿ, ಇವಾಗ ಬರೀ ಶಾರ್ಟ್ ಒಂದೇ ಹಾಕ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಇಟ್ಸ್ ತುಂಬ ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಒಂದು ಬಂದು ಇದು ಒಂದು ಸರ. ಇದು ಬಂದು ಕೇರಳದ ಫೇಮಸ್ ಸರ. ಕೇರಳದಲ್ಲಿ ಇರೋರ ಹತ್ರ ಇದು ಮ್ಯಾಂಡೇಟ್ರಿ ಆಗಿದ್ದೇ ಇರುತ್ತೆ ಅವ್ರ ಹತ್ರ. ಸೊ ಅದರದ್ದೇ ಇದು ಇಯರಿಂಗ್ಸ್ ಕೂಡ. ನಾನು ಇದು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸ್ಕೊಂಡಿದ್ದು, ಅಷ್ಟು ನೆನಪಿಲ್ಲ ನನಗೆ ಯಾವುದಾದ್ರು ಪೇಜ್ ಅಂತ ಹೇಳಿಬಿಟ್ಟು. ಮೋಸ್ಟ್ಲಿ ಶ್ರುತಿ ಪೇಜ್ ಅಂತ ನೆನಪು ಬರುತ್ತೆ. ಸೊ ಅಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ ನೋಡಿ, ಹಾಕ್ಕೊಂಡ್ರೆ ಸಿಂಪಲಾಗಿ ಚೆನ್ನಾಗಿರುತ್ತೆ. ಸೊ ಹಾಗೆ ಇದು ಬಂದು ಸಣ್ಣ ಚೈನ್, ಸಿಂಪಲ್ ಚೈನ್ ಅಷ್ಟೇ. ಇದು ನನಗೆ ಯೂಶ್ವಲಿ ಏನಪ್ಪ ಅಂದರೆ ಈ ಗಾಡಿ ಇರೋವಂಥದ್ದು, ತುಂಬ ಹೆವಿ ಇರೋವಂಥದ್ದು, ಜಾಸ್ತಿ ಡಿಸೈನ್ ಇರೋವಂಥದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ನಾನು ಯಾವಾಗಲೂ ಈ ಥರ ಸಿಂಪಲಾಗಿ ಇರೋ ಥರದ್ದನ್ನೇ ಸ್ವಲ್ಪ ನೋಡಿ ತೊಗೊಳ್ಳೋದು. ಯಾಕೆಂತಂದರೆ ಗಾಡಿದೆಲ್ಲ ನನಗೆ ಅಷ್ಟು ಚೆನ್ನಾಗೂ ಕಾಣಿಸೋದಿಲ್ಲ. ಆಮೇಲೆ ನನಗದನ್ನು ಹಾಕ್ಕೊಂಡು ಕ್ಯಾರಿ ಮಾಡೋದಕ್ಕೂ ತುಂಬ ಟೈಮ್ ಎಲ್ಲಾದರೂ ಹಾಕ್ಕೊಂಡು ಹೋಗಬೇಕು ಅಂತಂದರೂ ನನಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಜಾಸ್ತಿ ಈ ಥರ ಸಿಂಪಲ್ಲಾಗಿ ಲೈಟ್ ವೆಯ್ಟ್ ಇರುವಂತಹದ್ದನ್ನೇ ನಾನು ಪ್ರಿಫರ್ ಮಾಡೋದು ಜಾಸ್ತಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ನೆಕ್ಸ್ಟ್ ಬಂದು ಇದು ಒಂದು ಸರ. ಇದು ಬಂದು 1 ಗ್ರಾಮ್ ಗೋಲ್ಡ್ ಅಂತೀವಲ್ಲ ಆ ಥರ ಇಮಿಟೇಷನ್ ಜ್ಯುವೆಲರಿ. ಇದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಅಶೋಕ ಪಿಲ್ಲರಲ್ಲಿ ಸೇಲ್ ಹಾಕಿತ್ತು ಇದನ್ನು. ನಾವು ಅವಾಗ ಇದು ಮತ್ತು ಇನ್ನೊಂದು ಸೆಟ್ ತೊಗೊಂಡಿದ್ದೆ, ಅದು ಕೂಡ ಇದು ಬಂದು ಕಾಸ್ಟ್ ನನಗೆ ಎಷ್ಟು ಬಿತ್ತು, 7000 ಆಗಿತ್ತು ಆವಾಗಲೇ. ಲೈಕ್ ಅಷ್ಟು ವರ್ಷದ ಹಿಂದೆನೇ ಇದು ತೊಗೊಂಡಾಗ ಇಟ್ ಕಾಸ್ಟೆಡ್ ಮೀ ಲೈಕ್ 7000 ರುಪೀಸು. ಇವತ್ತವರೆಗೂ ಒಂದು ಸ್ವಲ್ಪ ಕೂಡ ಶೇಡ್ ಆಗೋದಾಗಲಿ, ಒಂಚೂರು ಕಟ್ಟಾಗೋದಾಗಲಿ ಎಲ್ಲೂ ಕೂಡ ಏನೂ ಆಗಿಲ್ಲ. ಆ್ಯಂಡ್ ನಾನೇನು ಇದನ್ನು ಫುಲ್ಲು ನೀಟಾಗಿ ಕವರ್ ಮಾಡಿ ಅಂತೆಲ್ಲ ಏನು ಇಟ್ಟಿಲ್ಲ, ಪ್ರಿಸರ್ವ್ ಮಾಡಿ ಸುಮ್ಮನೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಅಷ್ಟೇ. ನೋಡಿ, ಈ ಪೆಂಡೆಂಟ್ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ.
ಆದರೆ ನಾನು ಎಲ್ಲೂ ಹಾಕ್ಕೊಂಡೇ ಹೋಗಿಲ್ಲ, ಯಾಕೆಂದರೆ ನಾನು ಹೀಗೇನೋ ಹೇಳಿದ್ನಲ್ಲ ನಿಮಗೆ, ನಾನು ಜಾಸ್ತಿ ಈ ಥರ ಹೆವಿಯಾಗಿರೋದನ್ನ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ಸೊ ಹಾಗಾಗಿ ನಾನು ಎಲ್ಲೂ ಹಾಕ್ಕೊಂಡೇ ಹೋಗಿಲ್ಲ ಜಾಸ್ತಿ. ಕೆಲವು ನನ್ನ ಫಂಕ್ಷನ್ಸ್ಗೆ ತುಂಬ ರೇರಾಗಿ ನಾನು ಹಾಕ್ಕೊಂಡೆ, ಅಂದರೆ ನಾನು ಯೂಸ್ ಮಾಡಿರೋದು. ಬಟ್ ನನ್ನ ತಂಗಿ, ನನ್ನ ಕಸಿನ್ಸ್ ಎಲ್ಲರೂ ತುಂಬಾ ಯೂಸ್ ಮಾಡಿದ್ದಾರೆ, ನಾನು ಯೂಸ್ ಮಾಡಿಲ್ಲ ಅಷ್ಟೇ. ಬಟ್ ಹಾಕ್ಕೊಂಡೋದು ತುಂಬಾ ಚೆನ್ನಾಗಿದೆ. ಇದ್ರದ್ದು ಓಲೆ ಕೂಡ ಇದೆ, ಬಟ್ ಅದೆಲ್ಲಿ ಮಿಸ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ನಾನು ಹಾಕ್ಕೊಂಡಿರೋ ಒಂದು ಈ ಜುಮ್ಕಾ ಬಂದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು. ಸೊ ಇದನ್ನು ಅವರು ತೊಗೊಂಡಿರೋದು ಅಡೋರ್ ಬೈ ಪ್ರಿಯಾಂಕಾ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ನಾನು ಯೂಶ್ವಲಿ ಅವರ ಪೇಜಲ್ಲಿ ಬೈ ಮಾಡಿ ಹಾಕ್ಕೊಂಡಿರೋದನ್ನ ಅವ್ರು ನೋಡಿ, ಸೊ ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಇದನ್ನು ನನಗೆ ಗಿಫ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ಒಂಥರ ಯೂನಿಕ್ ಪ್ಯಾಟ್ರನಲ್ಲಿರುವಂಥ ಜುಮ್ಕಾನೇ ಇದು. ನೆಕ್ಸ್ಟ್ ಇದು ಓಲೆ, ಇದನ್ನು ನಾನು ಸೇಮ್ ಅಡೋರ್ ಬೈ ಪ್ರಿಯಾಂಕಾ ಅನ್ನೋ ಒಂದು ಪೇಜಲ್ಲಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು. ಅವ್ರದ್ದು ಡಿಸೈನ್ಸು, ಪ್ಯಾಟ್ರನ್ಸ್ ಇಟ್ ವಿಲ್ ಬಿ ವೆರಿ ಯೂನಿಕ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇಕಂದರೆ ನಾನು ಅವ್ರ ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ ಅವ್ರದ್ದೊಂದು ಪ್ಯಾಟ್ರನ್ ಇದೆಯಲ್ಲ, ಆ ಡಿಸೈನ್, ಅದೇ ಸ್ಟೈಲೇ ಬೇರೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ, ಇದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಕುರ್ತಾ ಟಾಪ್ಸ್ಗಂತೂ ಸಖತ್ತಾಗಿರುತ್ತೆ. ಯಾವುದಾದ್ರೂ ಗೋಲ್ಡನ್ ಕಲರ್ ಕುರ್ತಾಸ್ ಆ ಥರ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಲುಕ್ ಕೊಡುತ್ತೆ. ಹಾಗೆ ಅದ್ರ ಜೊತೆ ನಾನು ಒಂದು ಸರ ಕೂಡ ತೊಗೊಂಡಿದ್ದೆ. ಇದು ಬಂದು ಸೇಮ್ ಅವ್ರದ್ದೇ ಪೇಜಿಂದ, ಅಡೋರ್ ಬೈ ಪ್ರಿಯಾಂಕಾ ಅಂತ. ನೋಡಿ ಹೀಗಿರುತ್ತೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸರ ತುಂಬ ಯೂನಿಕಾಗಿರುತ್ತೆ ಅಂತ ಹೇಳಿದೆ ಅಲ್ವ ನಾನು. ನೋಡಿ ಹೀಗೆ ಎಷ್ಟು ಚೆನ್ನಾಗಿದೆ. ಇದನ್ನು ನಾವು ಬರೀ ಸ್ಯಾರಿ ಮೇಲೆ ಅಷ್ಟೇ ಅಲ್ಲ, ಹೇಳ್ದಂಗೆ ಕುರ್ತಾಸ್ ಮೇಲೆ ವೇರ್ ಮಾಡ್ಬೋದು. ಹಾಗೆಯೇ ಪ್ಲೇನ್ ಶರ್ಟ್ಸ್ ಬರುತ್ತಲ್ಲ, ಟಾಪ್ಸು, ಅದ್ರ ಮೇಲೆ ಕೂಡ ವೇರ್ ಮಾಡ್ಬೋದು. ಸೊ ನೆಕ್ಸ್ಟ್ ಒಂದು ಬಂದು ಕೂಡ ಅವ್ರದ್ದೇ ಪೇಜಿಂದ ತರಿಸಿರೋದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಯೂನಿಕ್ ಡಿಸೈನ್ಸ್, ವರ್ಕ್, ದ ಡೀಟೇಲಿಂಗ್ಸ್, ಎವ್ರಿಥಿಂಗ್ ಆರ್ ಸೋ ಗುಡ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗಂತೂ ಅವ್ರ ಪೇಜಲ್ಲಿ ತರಿಸೋದ್ರಿಂದ ನನಗೆ ಯಾವುದೇ ರೀತಿಯಾದಂಥ ಒಂದು ಏನು ಈಗ ಡೌಟ್ ಇರುತ್ತಲ್ವ ನಮಗೆ, ಬೇರೆ ಪೇಜಿಂದ ತರಿಸೋದ್ರಿಂದ ಹೇಗೆ ಬರುತ್ತೋ, ಮೆಟೀರಿಯಲ್ ಹೇಗಿರುತ್ತೋ, ಪ್ರಾಡಕ್ಟ್ ಹೇಗೆ ಬಂದುಬಿಡುತ್ತೋ ಅಂತ. ಬಟ್ ಟು ಬಿ ಫ್ರ್ಯಾಂಕ್ 100% ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಅಡೋರ್ ಬೈ ಪ್ರಿಯಾಂಕಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಲ್ಲ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ತುಂಬಾ ಜೆನ್ಯೂನ್ ಪ್ರಾಡಕ್ಟ್ಸು. ಕ್ವಾಲಿಟಿ ವೈಸ್ ಅಂತೂ ನಾನು 10/10 ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾರಿಗಾದರೂ ಅವ್ರ ಪೇಜಲ್ಲಿ ಹೋಗಿ ಬೈ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತ ಹೋಗಿ ಬೈ ಮಾಡಿ. ಎಷ್ಟು ಡಿಫ್ರೆಂಟ್ ಆಗಿದೆ ಪ್ಯಾಟ್ರನ್. ಇದು ಕೂಡ ಹಾಕೊಂಡು ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡಿ ಇದರಲ್ಲಿ ಏನೂ ಇಲ್ಲ ಹೇಳಬೇಕು ಅಂದರೆ, ಒಂದು ಕಡ್ಡಿ, ಸೊ ಇಲ್ಲೊಂದು ಪರ್ಲ್, ಕೆಳಗಡೆ ಈ ಥರ ಡಿಸೈನ್. ಕೆಲವೊಂದೊಂದು ಜ್ಯುವೆಲರಿಗಳನ್ನ ನೋಡ್ತಾ ಇದ್ದರೆ ಅದು ನನಗೆ ಮಾಡಿದಾರೇನೋ ಅಂತ ಫೀಲ್ ಆಗುತ್ತೆ. ನಿಮಗೂ ಹಾಗೆ ಆಗುತ್ತಾ? ಸೊ ಇದು ನನಗೋಸ್ಕರನೇ ಮಾಡಿದಾರೇನೋ ಅನ್ನೋ ಥರ ಬಂದುಬಿಡುತ್ತೆ ನನಗೆ ಫೀಲು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ ಅನಿಸುತ್ತೆ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದರಲ್ಲೂ ಎಸ್ಪೆಷಲಿ ಈ ಒಂದು ಸ್ಯಾರಿಗಿದು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ನನ್ನ ಬ್ಲೌಸ್ ಕೂಡ ಇದೆ ಸೇಮ್ ಗ್ರೀನ್ ಕಲರ್ ಇರೋದ್ರಿಂದ ಒಂಥರ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತದೆ. ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಮ್ಯಾಚ್ ಆಗುತ್ತೆ ಅಂತ ಹೇಳಿ. ಯೂಶ್ವಲಿ ನಾನು ಇದನ್ನು ನನ್ನ ಒಂದು ಕುರ್ತಾ ಸೆಟ್ಗಳಿಗೆ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ತಾಯಿದ್ದೆ. ಇವತ್ತೇ ಫಸ್ಟ್ ನಾನು ಸ್ಯಾರಿಗೆ ಮ್ಯಾಚ್ ಮಾಡ್ಕೊಂಡಿರೋದು ಇದನ್ನು. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಹಾಗೆ ನಮಗೆ ಕೆಲವೊಂದೊಂದು ಸ್ಟೈಲಿಂಗ್ಗಳು ಗೊತ್ತಿರೋದಿಲ್ಲ, ಯಾವಾಗ ಯಾವ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಹೀಗೆ ಹಾಕೋತಾ ಹೋದಾಗ, ಯಾವಾಗಾದರೂ ಈ ಥರ ಸುಮ್ಮನೆ ಮ್ಯಾಚ್ ಮಾಡೋಕ್ಕೆ ಹೋಗ್ತೀವಲ್ಲ, ಸುಮ್ಮನೆ ಹಾಕ್ಕೊಂಡು ನೋಡೋಕ್ಕೆ ಹೋದಾಗ ಗೊತ್ತಾಗುತ್ತೆ ನಮಗೆ, ಓ ಈ ಥರನೂ ಹೀಗೂ ಚೆನ್ನಾಗಿ ಕಾಣುತ್ತೆ ಅಂತ. ನಾನು ಅಂದ್ಕೊಂಡಿದ್ದೆ ಯೂಶ್ವಲಿ ಇದು ಸ್ಯಾರಿಗೆ ಚೆನ್ನಾಗಿ ಕಾಣೋದಿಲ್ಲ, ಬರೀ ಕುರ್ತಾಸ್ಗಷ್ಟೇ ಚೆನ್ನಾಗಿ ಕಾಣೋದು ಅಂತ ಹೇಳಿ ಬರೀ ಕುರ್ತಾಸ್ ಮೇಲೆ ಹಾಕ್ಕೊತಾ ಇದ್ದೆ ಇದನ್ನು. ಬಟ್ ಇವತ್ತೇ ಫಸ್ಟ್ ಟೈಮ್ ನಾನು ಹಾಕ್ಕೊಂಡಿದ್ದನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಿಮಗೇನು ಅನ್ನಿಸ್ತಾ ಇದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ಒಂದು ಅಡೋರ್ ಬೈ ಪ್ರಿಯಾಂಕಾ ಅನ್ನೋ ಒಂದು ಪೇಜ್ ಹೇಳಿದ್ನಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ನೋಡಿ ಅವರು ಈ ಥರ ಅವ್ರದ್ದೇ ಒಂದು ಇದರಲ್ಲಿ ಕಳಿಸಿರ್ತಾರೆ. ಸೊ ಇದು ಕೂಡ ನಾನು ಅವ್ರ ಪೇಜಿಂದನೇ ತೊಗೊಂಡಿರೋದು. ಹೀಗೆ ಬಂದಿತ್ತು ಅದು. ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದೆಗಡೆ ಅವ್ರದ್ದೇ ಒಂದು ಫೋನ್ ನಂಬರ್ ಇರುತ್ತೆ, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ID ಇದೆ, ಫೇಸ್ಬುಕ್ ID ಕೂಡ ಹಾಕಿದ್ದಾರೆ.
ನಾನು ಇದನ್ನು ನಿಮಗೆ ಲಾಸ್ಟಲ್ಲಿ ಹಾಕಿರ್ತೀನಿ, ಇದನ್ನು ಪಿಕ್ಚರ್ ಹಾಕಿರ್ತೀನಿ, ಓಕೆನಾ. ಹಾಗೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನು ಇದನ್ನು ಇದು ಬಂದು ಸಿಲ್ವರ್ ಜ್ಯುವೆಲರಿ. ಇದಕ್ಕೆ ಸರ ಕೂಡ ಬಂದಿದೆ, ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಅದೇ ಸೇಮ್ ಓಲೆ ತೋರಿಸಿದ್ನಲ್ಲ ಅದರದ್ದೇ ಇದು ಸೆಟ್ಟು. ಇದು ಕೂಡ ಅವ್ರದ್ದೇ ಪೇಜಲ್ಲಿ ತರಿಸಿರೋದು. ಎಷ್ಟು ಚೆನ್ನಾಗಿದೆ ನೋಡಿ ಇದು ಸರ. ಇದನ್ನು ಕೂಡ ನಾನು ಒಂದೇ ಸತಿ ವೇರ್ ಮಾಡಿರೋದು. ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸು. ಈ ಥ್ರೆಡ್ಡು ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನೀವು ನೋಡ್ತಾ ಇರೋದು ಬಂದು ಈ ಓಲೆ. ಇದೊಂದು ತುಂಬಾ ಫೇಮಸ್ ಆಗಿತ್ತು ಈ ಓಲೆ ಮತ್ತು ಇದ್ರದ್ದು ಸೆಟ್. ನೋಡಿ ಓಲೆ ಬಂದು ಇದಕ್ಕೆ ಗ್ರೀನ್ ಕಲರ್ ಬೀಡ್ಸ್ ಇದೆ, ಹಾಗೆ ಮಧ್ಯದಲ್ಲಿ ಲಕ್ಷ್ಮಿ ಇದೆ. ಈ ಒಂದು ಸೆಟ್ ತುಂಬಾ ಚೆನ್ನಾಗಿದೆ. ನಾವು ಪರ್ಚೇಸ್ ಮಾಡಿದ್ದು ಚಿಕ್ಕಪೇಟೆನಲ್ಲಿ. ಸೊ ಇದನ್ನು ನಾವು ಪರ್ಚೇಸ್ ಮಾಡಿದ್ದು ನಮ್ಮ ಮನೆ ಗೃಹ ಪ್ರವೇಶದ ಟೈಮಲ್ಲಿ. ಸೊ ಇವಾಗ ನೆಕ್ ಪೀಸ್ ಕೂಡ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ತುಂಬಾ ಗ್ರ್ಯಾಂಡಾಗಿದೆ. ಶಾರ್ಟ್ ಮತ್ತು ಲಾಂಗ್ ಹಾರ ಎರಡೂ ಬಂದಿದೆ. ಎರಡೂ ನಮಗೆ ತುಂಬಾ ಚೀಪಾಗಿ ಸಿಕ್ತು. ಆ್ಯಕ್ಚುಲಿ ನಾವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ವಿ. ಆನ್ಲೈನಲ್ಲಿ ನಮಗೇನೋ ಹೇಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನಾವು ಚಿಕ್ಕಪೇಟೆನಲ್ಲಿ ಸ್ಟ್ರೀಟ್ ಸೈಡ್ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರ ತೊಗೊಂಡಿದ್ದು, ಜ್ಯುವೆಲರಿ ಅವ್ರ ಹತ್ರ. ಈ ಥರ ಫುಲ್ಲು ಗ್ರೀನ್ ಕಲರ್ ಬೀಡ್ಸ್ ಬಂದಿದೆ ಕೆಳಗಡೆ, ಹಾಗೆ ಮಧ್ಯದಲ್ಲಿ ದೊಡ್ಡ ಲಕ್ಷ್ಮಿ ಬಂದಿದೆ. ಅದ್ರ ಮಧ್ಯ ಒಂದು ಕುಂದನ್ ವರ್ಕ್ ಬಂದಿದೆ ನೋಡಿ, ಮಧ್ಯ ಗ್ರೀನ್ ಕಲರು, ಅದ್ರ ಸುತ್ತಲೂ ಬೀಡ್ಸ್ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ. ಬಟ್ ಈ ಸ್ಯಾರಿ ಮೇಲೆ ನನಗನ್ಸುತ್ತೆ ಅಷ್ಟೊಂದು ಲುಕ್ ಕಾಣಿಸೋದಿಲ್ಲ ಅದು ಅಂತ ಹೇಳ್ಬಿಟ್ಟು. ಬಟ್ ಯಾವುದಾದ್ರೂ ಗ್ರ್ಯಾಂಡ್ ಸಿಲ್ಕ್ ಸ್ಯಾರಿ ಉಟ್ಕೊಂಡ್ರೆ, ಕಾಂಚೀವರಂ ಸೀರೆನೋ ಆ ಥರದ್ದು ಏನಾದರೂ ಉಟ್ಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ತುಂಬ ಹೈಲೈಟಾಗಿ ಕಾಣಿಸುತ್ತೆ, ಯಾಕೆಂದರೆ ಇದಕ್ಕೆ ಗ್ರೀನ್ ಬೀಡ್ಸ್ ಬಂದಿದೆಯಲ್ಲ ಅದಕ್ಕೆ. ಇದನ್ನು ನಾವು ತೊಗೊಂಡಿದ್ದು ನಮ್ಮ ಮನೆ ಗೃಹ ಪ್ರವೇಶದ ಟೈಮಲ್ಲಿ ನನ್ನ ತಂಗಿ ವೇರ್ ಮಾಡಿದ್ಲು ಇದನ್ನು. ಅವಳದೊಂದು ಪಿಕ್ಚರ್ನ ನಾನು ಇಲ್ಲಿ ಪೋಸ್ಟ್ ಮಾಡಿರ್ತೀನಿ, ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಅವಳ ಸ್ಯಾರಿ ಗೋಲ್ಡ್ ಕಲರ್ ಆಗಿತ್ತು. ಸೊ ಅದಕ್ಕಂತೂ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಯಾಕಂದರೆ ಇದು ಗ್ರೀನ್ ಬೀಡ್ಸ್ ಬಂದಿದೆಯಲ್ಲ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಶಾರ್ಟ್ ಹಾರ ಇಲ್ಲ ಲಾಂಗ್ ಹಾರ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನು. ಯಾಕೆ ಅಂತಂದರೆ ಎರಡೂ ಒಟ್ಟಿಗೆ ಹಾಕ್ಕೊಂಡ್ರೆ ತುಂಬ ಗಾಡಿ ಅಂತ ಅನಿಸುತ್ತೆ ನೋಡಿ. ಇದು ಒಂದೇ ಸುಮ್ಮನೆ ಜಸ್ಟ್ ನೆಕ್ಗೆ ಹಾಕ್ಕೊಂಡ್ರೆ ಒಂದೇ ಒಂದು, ಅದ್ರ ಜೊತೆಗೆ ಅದರದ್ದೇ ಸೆಟ್ ಇಯರಿಂಗ್ ಇದು ಹಾಕ್ಕೊಂಡ್ರೆ. ಇದಕ್ಕೆ ಬೈತಲೆ ಬಟ್ ಕೂಡ ಕೊಟ್ಟಿದ್ದಾರೆ, ಬಟ್ ಅದನ್ನು ನಾನು ತೋರಿಸಿಲ್ಲ ನಿಮಗೆ. ಇವಾಗ ನೋಡಿ ನಾನು ತೋರಿಸ್ತಾ ಇರೋದು ದೊಡ್ಡದು ಹಾರ. ಇದನ್ನು ಹಾಕ್ಕೊಂಡ್ರೆ ನಾನು ನಾನು ಹೇಳ್ದಂಗೆ ತುಂಬ ಗಾಡಿ ಅಂತ ಅನಿಸ್ತು ನನಗೇನೆ. ಜಾಸ್ತಿ ಓವರ್ ಆಗಿ ಕಾಣಿಸ್ತೀವಿ, ಈ ದೇವ್ರಿಗೆಲ್ಲ ಹಾಕಿರ್ತಾರಲ್ಲ ಆ ಥರ ಕಾಣಿಸುತ್ತೆ ನನಗೆ ಈ ಒಪಿನಿಯನು ಆ್ಯಕ್ಚುಲಿ. ಬಟ್ ಬೇರೆಯವರು ಹಾಕ್ಕೊಂಡ್ರೆ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ಬ್ರೈಡ್ಸ್ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಅಂತ ಅನಿಸುತ್ತೆ. ಸೊ ನನಗೆ ಪ್ರಿಫರ್ ಮಾಡೋದು, ನಾನು ಅದೇ ಶಾರ್ಟು ಇಲ್ಲ ಲಾಂಗು ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡ್ರೆ ನನಗೆ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬಾ ವರ್ತ್ ಅನ್ನಿಸ್ತು ಇದು ನಾವು ಸೆಟ್ ತೊಗೊಂಡಿದ್ದು. ಯಾವುದಾದ್ರೂ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಆರಾಮಾಗಿ ಹಾಕ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ, ಇವಾಗ ಎಲ್ಲಾದರೂ ಬೇರೆ ಊರುಗಳಿಗೆ ಹೋಗಬೇಕು ಅಂದರೆ ನಾವು ಗೋಲ್ಡ್ನ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ನಾವು ಇದನ್ನು ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಏನು ಭಯ ಇರಲ್ಲ ಅವಾಗ ನಮಗೆ. ಸೊ ಹಾಕ್ಕೊಂಡು ಎಲ್ಲಾದರೂ ಬಿಚ್ಚಿಡ್ಬೋದು. ಈ ಗೋಲ್ಡ್ ಹಾಕ್ಕೊಂಡು ಹೋದರೆ ಸ್ವಲ್ಪ ರಿಸ್ಕ್ ಅಂತಲೇ ಅನಿಸುತ್ತೆ. ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ, ಎರಡೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಓವರ್ ಕಾಣಿಸ್ತಾಯಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಿಮಗೆ ಈ ಯಾವ ನನ್ನ ಜ್ಯುವೆಲರಿ ಸೆಟ್ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಯಾಕೆ ಇಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನಾನಿಲ್ಲಿ ಮಾತಾಡಿದ್ದೀನಿ ವಿಡಿಯೋ ಮಾಡುವಾಗ, ಆದರೆ ಏನಾಗೋಗಿದೆ ಅಂದರೆ ಮೈಕ್ ಆಫ್ ಹೋಗಿಬಿಟ್ಟಿದೆ, ಅದು ನನಗೆ ಗೊತ್ತೇ ಆಗಿಲ್ಲ. ಈಗ ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ನನಗೆ ಗೊತ್ತಾಯಿತು, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೊಬೇಡಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಬಾಯ್.